ನಮಸ್ತೆ. ನಾನು ಎಸ್ ಕೆ ಕುಪ್ಪಾಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಿ ಒಂದಿಬ್ಬರು ಹುಡುಗಿಯರು, ಶ್ವೇತಾ ಮತ್ತು ಶುಕ್ಲಾ ಅಂತ, ಸಮರ್ ವೆಕೇಷನ್ನಲ್ಲಿ ತಮ್ಮ ಚಿಕ್ಕಪ್ಪನ ಜೊತೆಗೆ ಮುಂಬೈಗೆ ಹೋಗ್ತಾ ಇದ್ದಾರೆ. ಟ್ರೈನ್ನಲ್ಲಿ ಹೋಗ್ತಾ ಇದ್ದಾರೆ. ಮೊದಲೇ ಅವ್ರ ಸೀಟ್ಗಳೆಲ್ಲ ರಿಸರ್ವೇಷನ್ ಆಗಿದೆ. ಸೀಟ್ ಹಿಡ್ಕೊಳ್ಳೋದು ಏನು ಅಷ್ಟೇನು ಕಷ್ಟ ಆಗಿಲ್ಲ. ಹೋದರು, ತಮ್ಮ ಸೀಟ್ನಲ್ಲೇ ಕೂತರು. ಕಂಫರ್ಟೇಬಲ್ ಆಗಿದ್ದರು, ಆರಾಮ್ ಖುಷಿಯಿಂದ ಇದ್ದರು. ಆದರೆ ಸ್ವಲ್ಪ ಹೊತ್ತಿಗೆ ಕೆಲ ಜನ ಹಳ್ಳಿ ಜನ ಅಲ್ಲಿ ಬರ್ತಾರೆ, ಅದೇ ಕಂಪಾರ್ಟ್ಮೆಂಟಿಗೆ ಹತ್ತಾರೆ. ಹತ್ತಿದ್ಕೊಳ್ಳೆ ಶುಕ್ಲಾ ಆ ಹುಡುಗಿಗೆ ಒಂಥರ ಮುಜುಗರ ಅನಿಸುತ್ತೆ. ಏನೋ ಎಂತೋ ಏನಾಗುತ್ತೋ ಏನೋ ಅಂಥೇಳಿ. ಆದರೆ ಅದೇ ಹೊತ್ತಿಗೆ ಶ್ವೇತಾ ಏನು ಮಾಡ್ತಾಳೆ, ಅವರನ್ನು ನಗುಮುಖದಿಂದ ಸ್ವಾಗತ ಮಾಡ್ತಾಳೆ. ಅವರಿಗೆ ಒಂದು ಸ್ಮೈಲ್ ಕೊಡ್ತಾಳೆ ಆಕೆ ಅಸಂಖ್ಯಾಗಿ. ಅವರ ಶ್ವೇತಾ ಶುಕ್ಲಾ ಮತ್ತು ಅವರ ಚಿಕ್ಕಪ್ಪನ ಎದುರಿಗಿನ ಸೀಟ್ನಲ್ಲೇ ಕೂಡ್ತಾರೆ. ಸ್ವಲ್ಪ ಹೊತ್ತಿಗೆ ಅಲ್ಲೊಬ್ಬವನು ಶೇಂಗಾ ಮಾರಾಟ ಮಾಡೋನು ಬರ್ತಾನೆ. ಶೇಂಗಾನೋ ಕಡ್ಲಿಕಾಯಿನೋ ಇವೆಲ್ಲ ಮಾರಾಟ ಮಾಡೋನು ಬರ್ತಾನೆ. ಆವಾಗ ಶುಕ್ಲಾ ಶ್ವೇತಾನ ಮುಖ ನೋಡ್ತಾಳೆ, ನೋಡಿ ಏನಾಗುತ್ತೆ ಅಂತ. ಏನಾಗುತ್ತೆ ಅಂತ ಅವರು ಇನ್ನೇನು ಅವನ್ನೆಲ್ಲ ಸುಲಿದು ತಿನ್ನಬೇಕು ಅಂತ ಅನ್ನೋ ಹೊತ್ತಿಗೆ ಸರಿಯಾಗಿ ಶ್ವೇತಾ ಏನು ಮಾಡ್ತಾಳೆ, ಯಾವ ವ್ಯಕ್ತಿ ಅವನು ಮಾರಾಟ ಮಾಡೋಕ್ಕೆ ಬಂದಿದ್ನೋ ಅವನ ಕಡೆನೇ ಒಂದು ಪೇಪರ್ ತೊಗೋತಾಳೆ. ಪೇಪರ್ ತೊಗೊಂಡು ಆ ಎದುರಿಗೆ ಕೂತವ್ರ ಎದುರಿಗೆ ನಗ್ನಗ್ತಾ ಹೇಳ್ತಾಳೆ, ಸೊ ನೀವೆಲ್ಲ ಇದು ತಿಂದ ನಂತರ ಆ ಸಿಪ್ಪೆಗಳನ್ನು ಇದರಲ್ಲಿ ಹಾಕ್ರಿ, ನಾನು ಅದನ್ನು ಕಿಟಕಿ ಹೊರಗಡೆ ಹಾಕಿಬಿಡ್ತೀನಿ ಅಂತ ಹೇಳ್ತಾಳೆ. ಅವರು ನಗ್ನಗ್ತಾ ಆಯಿತು ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿ ಎಲ್ಲ ತಿಂದ ನಂತರ ಸ್ವತಃ ತಾವೇ ಅದನ್ನೇ ಹೊರಗಡೆ ಹಾಕ್ತಾರೆ. ಈಕೆ ಕೈಗೇನು ಕೊಡಲ್ಲ. ಆದರೆ ಸ್ವಲ್ಪ ಹೊತ್ತಿಗೆ ಅದೇ ಕಂಪಾರ್ಟ್ಮೆಂಟಿಗೆ ಕೆಲವು ಮಂದಿ ಹಳ್ಳಿಯ ಜನ ಗಂಡು ಮಕ್ಕಳು ಬರ್ತಾರೆ. ಅಲ್ಲಿ ಎದುರುಗಡೆ ಕೂಡ್ತಾರೆ. ಎದುರುಗಡೆ ಕೂತ್ಕೊಳ್ಳೇನೆ ಇನ್ನೇನು ಅವರು ಬಿಡಿ ತಗೊಂಡು ಸೇದಬೇಕು ಅಂಥೇಳಿ ಬಾಯಿಗೆ ಇಡ್ತಾರೆ. ಅವು ಮತ್ತೆ ಪುನಃ ಶುಕ್ಲಾ ನೋಡ್ತಾಳೆ, ನೋಡಿ ಈಗೇನು ಮಾಡ್ತಿ, ಅವ್ರು ಬಿಡಿ ಸೇರ್ತಾರೆ, ಎಲ್ಲ ವಾಸನೆ ಬರ್ಲಿಕ್ಕೆ ಹತ್ತೈತೆ, ಏನು ಮಾಡ್ಬೋದು ನೀನು ಅಂತ ಆಕೆ ಶ್ವೇತಾನ ಕಡೆ ನೋಡ್ತಾಳೆ. ಶ್ವೇತಾ ಏನು ಮಾಡಲ್ಲ, ತನ್ನ ಪರ್ಸ್ನಿಂದ ಒಂದು ಹ್ಯಾಂಡ್ಕರ್ಚೀಫ್ ತೆಗಿತಾಳೆ, ತೆಗೆದು ಅವ್ರ ಎದುರಿಗೆ ಇಡ್ತಾಳೆ. ಅವರು ಬೀಡಿ ಸೇದಿದ ನಂತರ, ಅಂಕಲ್ ಇದ್ರಲ್ಲಿ ಸ್ವಲ್ಪ ನೀವು ಬಾಯಿಂದ ಓಹ್ ಅಂತ ಊದ್ರಿ, ಉಸಿರು ಹೊರಗೆ ಹಾಕ್ರಿ ಅಂತಾಳೆ ಆಕೆ. ಉಸಿರು ಹೊರಗೆ ಹಾಕಿದ ಕೂಡಲೇ ಆ ಹ್ಯಾಂಡ್ಕರ್ಚೀಫ್ ಮೇಲೆ ಎಲ್ಲ ಒಂದು ಹಳದಿ ಬಣ್ಣದ ಒಂದು ಕಲರ್ ಬಣ್ಣ ಮೂಡಿಬಿಡುತ್ತೆ. ಆವಾಗ ಶ್ವೇತಾ ಹೇಳ್ತಾಳೆ ಅವ್ರಿಗೆ, ಅಂಕಲ್ಗೆ, ನೋಡ್ರಿ ನೀವು ಬೀಡಿ ಸಿಗೋದ್ರಿಂದ ಈ ರೀತಿ ಹಾಗೆ ಬಣ್ಣ ಇಲ್ಲಿ ಬಂದಿದೆ ಅಲ್ಲ, ಹಾಗೆ ನಿಮ್ಮ ಲಂಗ್ಸ್ಗಳ ಮೇಲೂ ಸಹಿತ ಇದ್ರದ್ದು ಪ್ರಭಾವ ಬೀಳುತ್ತೆ, ಲಂಗ್ಸ್ಗಳು ಹಾಳಾಗುತ್ತೆ. ಅದ್ರ ಜೊತೆಗೆ ನಿಮಗಷ್ಟೇ ತೊಂದರೆ ಅಲ್ಲ, ನಿಮ್ಮ ಸುತ್ತಮುತ್ತಲ ಎಷ್ಟು ಜನ ಇದ್ದಾರೆ ಎಲ್ಲರಿಗೂ ಅದು ಸಮಸ್ಯೆ ನಿರ್ಮಾಣ ಆಗುತ್ತೆ. ಅದಕ್ಕೆ ಬೀಡಿ ಸಿಗರೇಟು ಸೇದಬಾರ್ದು ಅಂತ. ಅದಕ್ಕೆ ಅವರೇನೋ ಒಪ್ಕೋತಾರೆ ಖರೆ, ಆದರೆ ತಮ್ಮ ಚಟ ನಿಲ್ಲಿಸ್ಲಿಕ್ಕಾಗಲ್ಲ. ಅದಕ್ಕೆ ಆ ಕಂಪಾರ್ಟ್ಮೆಂಟಿಂದ ಹೊರಗಡೆ ಬೇರೆ ಕಡೆ ಹೋಗಿ ಸೇದಿ ವಾಪಸ್ ಬರ್ತಾರೆ. ಅಂದರೆ ಸಣ್ಣ ಮಕ್ಕಳು ಇಬ್ಬರು. ಸೊ ಅಲ್ಲಿ ಬಂದಂಥ ವ್ಯಕ್ತಿಗಳ ನಡವಳಿಕೆಯಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸ್ವಚ್ಛತೆ ಬಗ್ಗೆ ಇರ್ಬೋದು, ಆರೋಗ್ಯದ ಬಗ್ಗೆ ಇರ್ಬೋದು, ಕೆಲವು ಮಾರ್ಗ ಸ್ವತಃ ಅವರು ಗೈಡ್ ಮಾಡಿ ಅವರಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ಸಹಿತ ಅದೇ ಥರ ಪ್ರಯತ್ನ ಮಾಡ್ಬೋದಾ? ಎಲ್ಲೆಲ್ಲಿ ಈ ಥರ ದೃಶ್ಯ ಕಾಣಿಸುತ್ತೆ ಆ ದೃಶ್ಯದಲ್ಲಿ ನಾವು ನಮ್ಮ ಪಾತ್ರವನ್ನು ಇದೇ ಥರ ನಿರ್ವಹಣೆ ಮಾಡ್ಬೋದಾ? ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಸೊ ಆನ್ಲೈನ್ ಆಫ್ಲೈನ್, ಬೆಳಿಗ್ಗೆ 6ರಿಂದ 7, ಸಂಜೆ 6ರಿಂದ 7. ಜೊತೆಗೆ ನಮ್ಮದೇ ಯೂಟ್ಯೂಬ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಈಗ ಹೇಳಿದ ಇದು ಘಟನೆ ನಮ್ಮ ಪ್ರಶಾಂತಿ ಕುಟೀರ, ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಕೇಂದ್ರ ಬೆಂಗಳೂರು, ಅದರ ಯೋಗ ಸುಧಾ ಆ ಪತ್ರಿಕೆಯಿಂದ ಆಯ್ದುಕೊಂಡಂಥ ಒಂದು ಭಾಗ. ಧನ್ಯವಾದಗಳು.